ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ನಿಗದಿಯಾಗಿದೆ. ನವೆಂಬರ್ 15ರಂದು ಸಿಎಂ ಸಿದ್ದು ದಿಲ್ಲಿ ಯಾತ್ರೆ ಕೈಗೊಳ್ಳಲಿದ್ದಾರೆ. ಒಂದೇ ದಿನದ ಟೂರ್ ನಿಗದಿಯಾಗಿದ್ದು ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ಹೊತ್ತಲ್ಲಿ ಸಂಪುಟ ಪುನಾರಚನೆ ಕುರಿತು ಚರ್ಚೆ ನಡೆಸುವ ವಿಚಾರ ಮುನ್ನೆಲೆಗೆ ಬಂದಿದೆ. ನವೆಂಬರ್ ಕ್ರಾಂತಿ ಆಗುತ್ತಾ? ನಾಯಕತ್ವ ಬದಲಾವಣೆ ಆಗುತ್ತಾ? ಅಥವಾ ಸಂಪುಟ ವಿಸ್ತರಣೆ ಆಗುತ್ತಾ? ಕಳೆದ 4-5 ತಿಂಗಳಿನಿಂದ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಗೌಜು ಗದ್ದಲ ಕೇಳಿ ಬರ್ತಾ ಇದೆ. ಹಾಗಂತೆ ಹೀಗಂತೆ ಅಂತ ಹರಿದಾಡಿದ್ದ ಅಂತೆಕಂತೆಗಳು ಭಾರೀ ಸಂಚಲನಕ್ಕೂ ಕಾರಣ ಆಗಿತ್ತು. ಸದ್ಯ ನವೆಂಬರ್ ಅರ್ಧ ಮಾಸ ಕಳೀತಾ ಬಂದಿದೆ. ಬಿಹಾರ ಎಲೆಕ್ಷನ್ ಕೂಡ ಮುಗಿದಿದ್ದು ರಾಜ್ಯ ರಾಜಕೀಯದಲ್ಲಿ ಮೋಡ ಕವಿದಿದೆ. ಕ್ರಾಂತಿಕಾರ ಮಾರುತಗಳು ಬೀಸುವ ಸುಳಿವು ಸಿಕ್ಕಿದೆ. ನವೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯ ದಿಲ್ಲಿ ಯಾತ್ರೆ. ಸಂಪುಟ ಪುನಾರಚನೆ ಕುರಿತು ಚರ್ಚೆ ನಡೆಸ್ತಾರಾ ಸಿಎಂ? ನವೆಂಬರ್ ಕ್ರಾಂತಿ ಹಾಗೂ ಸಂಪುಟದ ಪುನರ್ರಚನೆಯ ಕದನ ಕುತೂಹಲಕ್ಕೆ ಕ್ಲಾರಿಟಿ ಸಿಗುವ ಕಾಲ ಸನ್ನಿಹಿತವಾದಂತೆ ಭಾಸವಾಗ್ತಿದೆ. ಇಂಥದ್ದೊಂದು ಸಿಹಿಗಾಳಿ ಕಾಂಗ್ರೆಸ್ ವಲಯದಲ್ಲಿ ಬೀಸುವ ಲಕ್ಷಣ ಗೋಚರಿಸುತ್ತಿದೆ. ಕೆಲ ದಿನಗಳ ಹಿಂದಷ್ಟೇ ಬಿಹಾರ ಎಲೆಕ್ಷನ್ ಮುಗಿದ ಕೂಡಲೇ ಸಂಪುಟ ಪುನರ್ರಚನೆ ಅಂತ ಖುದ್ದು ಸಿದ್ದರಾಮಯ್ಯನವರೇ ಸುಳಿವು ನೀಡಿದ್ರು. ಇದೀಗ ಬಿಹಾರ ಎಲೆಕ್ಷನ್ ಕೂಡ ಮುಗಿದಿದ್ದು ಸಿಎಂ ಸಿದ್ದರಾಮಯ್ಯ ವೀಕೆಂಡ್ ದೆಹಲಿ ಟೂರ್ ಕೈಗೊಂಡಿದ್ದಾರೆ. ಮೊದಲು 3 ದಿನ ಪ್ರವಾಸ ಅಂತ ಹೇಳಲಾಗಿತ್ತು. ಆದ್ರೀಗ ಪ್ರವಾಸ ಒಂದೇ ದಿನಕ್ಕೆ ಸೀಮಿತ ಆಗಿದೆ. ನವೆಂಬರ್ 15ರಂದು ಬೆಳಗ್ಗೆ ದೆಹಲಿಗೆ ಹೊರಡಲಿರುವ ಸಿಎಂ ಸಿದ್ದು ಅಲ್ಲಿ ಕಪಿಲ್ ಸಿಬ್ಬಲ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವತ್ತೇ ತಡರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಆದ್ರೆ ಸಿಎಂ ದೆಹಲಿಗೆ ಹೊರಟಿದ್ದೇ ತಡ. ಸಂಪುಟ ಪುನಾರಚನೆ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಸದ್ದಿಲ್ಲದೆ ದಿಲ್ಲಿಗೆ ಹೋಗಿ ಬಂದ ಸಾಹುಕಾರ್. ಅತ್ತ ಸಿಎಂ ಸಿದ್ದರಾಮಯ್ಯಗೂ ಮೊದಲೇ ಸಚಿವ ಸತೀಶ್ ಜಾರಕಿಹೊಳಿ ದಿಢೀರ್ ದೆಹಲಿ ಪ್ರವಾಸ ಕೈಗೊಂಡು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಭೇಟಿ ಮಾಡಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಗೊಂದಲ, ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕುರಿತು ತಮ್ಮ ಅಭಿಪ್ರಾಯ ಮಂಡಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸದ್ದಿಲ್ಲದೆ ದೆಹಲಿ ಪ್ರವಾಸ ಮಾಡಿರುವುದು ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಚರ್ಚೆ ಗ್ರಾಸವಾಗಿದೆ. ಆದ್ರೆ ದೆಹಲಿ ಭೇಟಿಯಲ್ಲಿ ಅಂಥದ್ದೇನು ವಿಶೇಷತೆ ಇಲ್ಲ ಎನ್ನುವ ಮೂಲಕ ಮತ್ತಷ್ಟು ಕುತೂಹಲ ಹೆಚ್ಚಿಸಿದ್ದಾರೆ. ಏನು ಅದೇ ಹೇಳಿದೆ, ಏನು ಇಲ್ಲ, ಹೋದ್ವಿ, ಭೇಟಿ ಆದ್ವಿ, ಅವ್ರಿಗೆ ಅವ್ರ ಪರವಾಗಿ ಬುಕ್ಕೆ ಕೊಟ್ಟಿವಿ, ವಾಪಸ್ ಬಂದ್ವಿ ಅಷ್ಟೇ. ಅದು ಬಿಟ್ಟು ಮತ್ತೇನು ಮಾಡಿದ್ವಿ. ಅದೇ ಪ್ರಸ್ತಾಪ ಆಗಿಲ್ಲ, ಅದು ಸೀಮಿತವಾಗಿ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ರು. ಸೊ ಅವ್ರು ಭೇಟಿ ಆಗ್ಲಿಕ್ಕೆ ಇದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಚರ್ಚೆ ಆಗಿಲ್ಲ. ಒಬ್ರಿಗೆ ಭೇಟಿ ಆದ್ವಿ, ಬೇರೆಯವ್ರಿಗೆ ಯಾರಿಗೂ ಭೇಟಿ ಆಗಿಲ್ಲ. ಇಲ್ಲ ಯಾವುದು ಚರ್ಚೆ ಇಲ್ಲ. ಅವಕಾಶ ಬಂದಾಗ ನೋಡೋಣ, ಸಂದರ್ಭ ಬಂದಾಗ ಮಾತಾಡೋಣ. ಈಗ ಸಂದರ್ಭ ಇಲ್ಲಲ್ಲ. ಮುಗಿದಿಲ್ಲ, ಇನ್ನೂ ಮುಗಿದಿಲ್ಲ. ಬಿಹಾರ್ ಎಲೆಕ್ಷನ್ ಇನ್ನೂ ಫಲಿತಾಂಶ ಬರಬೇಕಲ್ಲ, ಬಂದಾಗ ನೋಡೋಣ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಗಪ್ಚುಪ್ ಆದ್ರ ಶಾಸಕರು. ಸಂಪುಟ ಸರ್ಜರಿ ಬಗ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಮೌನ. ಸಂಪುಟ ಪುನರ್ರಚನೆ ಸಿಎಂ ಡಿಸಿಎಂ ಹಾಗೂ ಹೈಕಮಾಂಡ್ ನಿರ್ಧರಿಸುತ್ತೆ ಎಂದ ಕುಣಿಗಲ್ ಶಾಸಕ ರಂಗನಾಥ್ ಈ ಬಗ್ಗೆ ನಾನು ಉತ್ತರ ಕೊಡಲ್ಲ ಎಂದಿದ್ದಾರೆ. ಇನ್ನು ಸಚಿವ ಜಮೀರ್ ಹೇಳಿಕೆಗೂ ರಿಯಾಕ್ಟ್ ಮಾಡಲ್ಲ ಎಂದಿದ್ದಾರೆ. ಏನು ಸಂಪುಟ ರಚನೆ ಮಾಡುವಂತ ವಿಚಾರ ಆಗ್ಲಿ, ಮಿಕ್ಕಿದ ನಾನಾ ತರ ವಿಚಾರಗಳು, ಅದೆಲ್ಲ ನಮ್ಮನ್ನ ಮೀರಿ ಆಗೋಂತ ಚರ್ಚೆಗಳಿಗೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದು ತರವಲ್ಲ. ಸೊ ಹಾಗಾಗಿ ಅದೆಲ್ಲ ಹೈಕಮಾಂಡ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ತೆಗೆದುಕೊಂಡಂತ ತೀರ್ಮಾನಗಳಲ್ಲಿ ಅವ್ರು ನಿರ್ಧಾರ ತೆಗೆದುಕೋತಾರೆ. ಸರ್, ಜಮೀರ್ ಹೇಳಿದ್ದಾರೆ ಸಿಎಂ ಈ ಅವಧಿ ಪೂರ್ಣ ಇರ್ತಾರೆ, ಯಾವುದೇ ಬದಲಾವಣೆ ಇಲ್ಲ ಅಂತ, ಯಾವುದೇ ಕ್ರಾಂತಿ ಆಗಲ್ಲ ಅಂತ ಹೇಳಿದ್ದಾರೆ. ಚೀಫ್ ಮಿನಿಸ್ಟರ್ ವಿಚಾರಕ್ಕೆ ನನಗೂ ಈಗ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ನಾವೆಲ್ಲ ಶಿಸ್ತಿನ ಒಂದು ಸೂರಲ್ಲಿ ಕೆಳಗಡೆ ಕೆಲಸ ಮಾಡ್ತೀರಿ ಅಂತಾರಲ್ಲ, ಅದ್ರ ಬಗ್ಗೆ ಎಲ್ಲ ನೀವು ಅವ್ರನ್ನೇ ಕೇಳಬೇಕು ಹೊರತು ನಾನು ಅದ್ರ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ಒಟ್ಟಾರೆ ಸಂಪುಟ ವಿಸ್ತರಣೆಯ ಚೆಂಡು ಈಗ ಹೈಕಮಾಂಡ್ ಪಿಚ್ನಲ್ಲಿದೆ. ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಸಮ್ಮತಿಸಿದ್ರೆ ಸಿದ್ದರಾಮಯ್ಯ ಸ್ಥಾನ ಗಟ್ಟಿಯಾಗಲಿದೆ. ಈ ಮಧ್ಯೆ ಡಿಕೆಶಿ ಮತ್ಯಾವ ದಾಳ ಉರುಳಿಸ್ತಾರೋ ಗೊತ್ತಿಲ್ಲ. ಆದ್ರೆ ಬಿಹಾರ ಎಲೆಕ್ಷನ್ ಬಳಿಕ ಎಂದಿದ್ದು ಮುಗಿದೋಗಿದೆ. ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.